ನಾನು ನಿಮ್ಮ ಜೊತೆ ಸಿಗ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಫುಡ್ಡಿಶ್ ಗರ್ಲ್ ಅಂದರೆ ಎಲ್ಲದನ್ನೂ ತಿಂತಾನೆ ಕೊಡ್ತೀನಾ. ನಿನ್ನೆ ಬರಬೇಕಾದ್ರೆ ಶಿವಮೊಗ್ಗದಿಂದ ಸ್ವಲ್ಪ ಕರ್ಬೂಜ ಹಣ್ಣುಗಳನ್ನ ತಂದಿದ್ದೆ. ಅಂದರೆ 100 ರೂಪಾಯಿಗೆ 2.5 kg ಕರ್ಬೂಜ ಹಣ್ಣುಗಳಿತ್ತು. ಸೊ ಆ ಹಣ್ಣನ್ನು ನಾನು ತಂದಿದ್ದೆ. ನನಗೆ ಕರ್ಬೂಜ ಹಣ್ಣು ಅಂದರೆ ತುಂಬ ಇಷ್ಟ. ಅದೇನೂ ಗೊತ್ತಿಲ್ಲ, ಒಂಥರ ಲವ್ ನಂಗೆ ಕರ್ಬೂಜ ಹಣ್ಣು ಅಂದರೆ. ಎಲ್ಲರೂ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಬಟ್ ಎಷ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಷ್ಟು ಟೈಮ್ ಇರಲ್ಲ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಹೀಗೆ ಹೆಚ್ಚಿಬಿಟ್ಟು ಸಕ್ಕರೆ ಹಾಕ್ಕೊಂಡು ತಿಂದ್ಬಿಡ್ತೀನಿ. ಹೇಗೆ ಹೇಳಿ, ಹಚ್ಕೊಂಡ್ಬಿಡ್ತೀನ. ಜಾಸ್ತಿ ಅದಕ್ಕೆ ಏನು ಹಾಲು ಸುಗರು ಎಲ್ಲ ಹಾಕೋದಿಲ್ಲ. ನೀವು ನನ್ನ ಒಂದು ಡಯೆಟ್ ಇದು ಕೇಳಿದ್ರೆ ನಾನು ಜಾಸ್ತಿ ರೈಸನ್ನು ಯೂಸ್ ಮಾಡ್ತೀನಿ. ಚಪಾತಿ ಆಗಿರ್ಬೋದು, ಆಯಿಲ್ ಐಟಮ್ಸ್ ಇರುವಂಥದ್ದು ಅವನ್ನ ಜಾಸ್ತಿ ನಾನು ಯೂಸ್ ಮಾಡಲ್ಲ. ಬದಲಿಗೆ ಇಂಥ ಫ್ರೂಟ್ಸ್ಗಳು ಆಗಿರ್ಬೋದು, ಆಮೇಲೆ ಏನು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕೆ ಹೋಗಲ್ಲ ಜಾಸ್ತಿ. ಇಂಥ ಫ್ರೂಟ್ಸು ಅದ್ರ ಜೊತೆಗೆ ಸ್ವಲ್ಪ ರೈಸ್, ಒಂದು 50 ಗ್ರಾಮ್ಸ್ ರೈಸ್ ತಿಂತೀನಿ. ಅದು ಡಯಟ್ ಇರಲ್ಲ, ಯಾಕಂದರೆ ನನಗೆ ಸೇರೋದಿಲ್ಲ. ಓಕೆನಾ, ನನಗೆ ಸೇರದಿರುವ ಕಾರಣ ನಾನು ಅದನ್ನು ತಿನ್ನೋದಿಲ್ಲ. ಓಕೆ, ನನಗೆ ಎಷ್ಟು ಶುಗರ್ ಬೇಕು ಅಷ್ಟು ಶುಗರ್ಸನ್ನು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಸಾಕೊಂಡ್ರೆ ಸ್ವಲ್ಪ ಸ್ವೀಟ್ ಬೇಕಲ್ಲ. ಸೊ ಆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸ್ವೀಟ್ ಇರಲಿ ಹಾಕ್ಕೊಂಡು ಒಂದು 3 ಚಮಚ ಸಕ್ಕರೆನ ಬೇಕ್ ಮಾಡಿ ಹಾಕ್ಕೊತೀನಿ. ಸಕ್ಕರೆ ಹಾಕೊಂಡಾದ್ಮೇಲೆ ಐ ಜಸ್ಟ್ ಈಟ್. ನನಗೆ ಭಾಳ ಇಷ್ಟ ಆಗ್ಬಿಡುತ್ತೆ. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ನಾವು ಬ್ಯಾಚುಲರ್ಸ್ ಆಗಿರೋದ್ರಿಂದ ಸೊ ಏನೂ ತಿನ್ನೋಕ್ಕೆ ನಂಗೆ ಇಷ್ಟ ಆಗಲ್ಲ. ಬಟ್ ಆರೋಗ್ಯಕ್ಕೆ ಮಾತ್ರ ಒಳ್ಳೇದಲ್ವ. ಸೊ ನಿಮಗೆ ಸಹ ಸಿಕ್ಕಿದ್ರೆ ತಿನ್ನಿ. ಕರ್ಬೂಜ ಜ್ಯೂಸ್ ಅಥವಾ ಏನೇ ಮಾಡ್ಕೊಂಡು ತಿಂದರೂ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಹೆಲ್ದಿಯಾಗಿರುವಂಥದ್ದನ್ನ ತಿನ್ನಿ. ಓಕೆನಾ. ನಂತರ ಮಾತ್ರ ಕಟ್ ಮಾಡ್ಕೊಂಡು ತಿನ್ನಬೇಡಿ ನೀವು, ಯಾಕಂದರೆ ಇಲ್ಲಿ ಸಹ ಮಿಕ್ಸಿ ಅಂತ ಇಲ್ಲ, ಅದಕ್ಕೆ ನಾನು ಕಟ್ ಮಾಡ್ಕೊಂಡು ತಿಂತೇನೆ. ನಿಮಗೆ ಸಹ ಬೇಕು ಅಂತ ಹೇಳಿದ್ರೆ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಅದ್ರ ಜೊತೆಗೆ ಶುಗರ್ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಐಸ್ ಕ್ರೀಮ್ ಹಾಕಿ ಜ್ಯೂಸ್ ಜೊತೆಗೆ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಅದು ಕೂಡ ಕುಡಿತೀನಿ ನಾನು. ಈ ಥರ ಕೂಡ ತಿನ್ನೋದು ಒಂಥರ ಚೆಂದ ಇರುತ್ತೆ. ಇಷ್ಟ ಹೇಳ್ತಾ ದಿವಸ ವೀಡಿಯೋಗಳ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.